ಇನ್ನೊಂದು ಪ್ರಶ್ನೆ ಇದೆ ಸರ್ ಲಾಸ್ಟ್ಗೆ. ಕೊನೆಯ ಪ್ರಶ್ನೆ ನಿಮ್ಮ ಕನಸಿಗೆ ರಾಷ್ಟ್ರ ಧ್ವಜವನ್ನ ನೋಡಿದ್ದೀರಾ? ನಿಮ್ಮ ಕನಸು ಯಾವತ್ತೂ ಬೀಳಬಾರ್ದು, ಮೇಲೆ ಇರಬೇಕು ಅಂತ, ಹೌದಾ? ಹಾಗಾದ್ರೆ ರಾಷ್ಟ್ರ ಧ್ವಜದಲ್ಲಿರುವಂತಹ ಬಣ್ಣಗಳ ಸಂಖ್ಯೆ ಎಷ್ಟು? ಇರಿ ಎರಡೇ ಕೇಳ್ತು, 3 ಮತ್ತೆ 4 ಕೇಳ್ತಲ್ವಾ? ಹಾಗಾದ್ರೆ ತ್ರಿವರ್ಣದಲ್ಲಿ ಅಂತ ಹೇಳ್ತೇವೆ ನಾವು, ಸತ್ಯ ಅಲ್ವಾ? ತ್ರಿವರ್ಣ ಅಂದ್ರೆ ಎಷ್ಟು? ಅಶೋಕ ಸ್ತಂಭದಲ್ಲಿರುವಂತಹ ಸಾರನಾಮದ ಚಕ್ರ ನೀಲಿ ವರ್ಣ ಇದೆ, ಅದನ್ನ ಎಣಿಕೆ ಮಾಡಕ್ಕೆ ಎಷ್ಟಾಯ್ತು? ವಿದ್ಯಾರ್ಥಿಗಳು ಇದೇ ತರ ಒಂದು ಅಗ್ರಗಣ್ಯ ಸ್ವಾತಂತ್ರ್ಯ ಭಕ್ತಿಯಲ್ಲಿರುವಂತಹ ಒಬ್ಬ ಗುರುಗಳು ಪಾಠ ಮಾಡ್ತಿರ್ತಾರೆ. ನೆನಪಿಟ್ಟುಕೊಳ್ಳಿ, ಜೀವನದ ಕಥೆಗಳೆಲ್ಲ ಇದು ನಿಜವಾದ ವಿದ್ಯೆ. ಆ ಗುರುಗಳು ಕೇಳ್ತಾರೆ, ವಿದ್ಯಾರ್ಥಿಗಳೇ ನೀವು ಎಷ್ಟು ಪ್ರತಿದಿನ ರಾಷ್ಟ್ರಧ್ವಜ ನೋಡ್ತೀರಿ? ಆಗಸ್ಟ್ 15ಕ್ಕೆ ಮುಗಿಯುತ್ತಕ್ಕೆ ಹಾರುತ್ತೆ, ಜನವರಿ 26ಕ್ಕೆ ಧ್ವಜವನ್ನು ಹಾರಿಸ್ತಾರೆ, ನವೆಂಬರ್ 1ರಂದು ಹಾರಿಸ್ತಾರೆ. ಅದರ ಬಣ್ಣಗಳ ಸಂಖ್ಯೆ ಎಷ್ಟು ಅಂದಾಗ ವಿದ್ಯಾರ್ಥಿಗಳು ನಿಮ್ಮ ಹಾಗೆ ಹೇಳಿದ್ರು 3, 4 ಅಂತ. ಕೊನೆಯ ಹುಡುಗ ಮುಗಿತ ಅಲ್ಲ ನೋಡ್ರೆ 5 ಬಣ್ಣಗಳನ್ನ ಕಂಡೆ ಅಂತ. ನಿಮಗೆ ಹೀಗೆ ಸಂಶಯ ಶುರುವಾಯಿತು, ಹೀಗೆ ಆಶ್ಚರ್ಯ ಆಯಿತು, ಅವರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಅಲ್ಲ ಕಣಪ್ಪ, 4 ಬಣ್ಣ ಅಂತ ಒಬ್ರು ಹೇಳ್ತಾರೆ, 3 ಹೇಳ್ತಾರೆ, ನೀನೇನೋ 5 ಬಣ್ಣ ಅಂತ ಹೇಳಿ ಗುರುಗಳಿಗೆ ತುಂಬಾ ಕೋಪ ಬರುತ್ತೆ. ಆಗಿರುವ ಗುರುಗಳ ಮಾತು ಶಿಕ್ಷಣದ ಶಿಕ್ಷೆ ಏಕೆಂದ್ರೆ ಒಂದ್ಸರಿ ಕೆರೆ ಜೋರಾಗುತ್ತೆ. ವಿದ್ಯಾರ್ಥಿಗಳು ಈಗ ಪೆಟ್ಟ ಹಾಕೋಲ್ಲ, ಪ್ರಾಥಮಿಕ ಹಂತವಲ್ಲ, ಪ್ರೌಢವಿಲ್ಲ, ಹೊಡೆದಿರುವಂತಹ ಪೆಟ್ಟ ಹೇಗಿರ್ತದೆ, ಆ ಗುರುವಿನ ಕೈಯಲ್ಲಿರುವಂತಹ ಹಸ್ತದ ರೇಖೆ ಎಲ್ಲ ಆ ಕೆನ್ನಲ್ಲಿ ಚಾಚಿಕೊಂಡಿತ್ತು. ಆದ್ರೆ ಮಗುವಿನ ಕಣ್ಣಲ್ಲಿ ಇಲ್ಲ, ಅದನ್ನು ಹೊಡೆದಂತಹ ಗುರುವಿನ ಕಣ್ಣಲ್ಲಿ ಇರಬೇಕು. ನನ್ನ ವಿದ್ಯಾರ್ಥಿ ಅಲ್ವಾ, ಪ್ರತಿದಿನ ಬೆಳಿಗ್ಗೆ ಗುರುವೇ ನಮಸ್ಕಾರ ಅಂತವನು, ನನ್ನ ಪಾದವನ್ನು ಹುಟ್ಟಿ ನಮಸ್ಕಾರ ಮಾಡಿದಂತವನು, ಇಷ್ಟು ಶ್ರೇಷ್ಠವಾದ ವಿಚಾರ ಇಟ್ಕೊಂಡಂತ ನನ್ನ ವಿದ್ಯಾರ್ಥಿ ಇವತ್ತು ತಪ್ಪು ಪ್ರಶ್ನೆಗೆ ಪೆಟ್ಟು ತಿನ್ಬಿಟ್ಟಲ್ಲ ಅಂತ ಗುರುಗಳನ್ನು ಇನ್ನೊಂದ್ಸರಿ ಕೇಳ್ತಾರೆ ಅಡ್ಡಾಡಿಸಿ. ಇಲ್ಲ ಕಣಪ್ಪ, 3 ತ್ರಿವರ್ಣ 4 ಬಣ್ಣ ಅಶೋಕ ತಂದಾಗ ಇಲ್ಲ ಗುರುಗಳೇ 5 ಬಣ್ಣ ಪಾಲಿಸ್ತಾರೆ. ಯಾರಿಗೆ ಹೇಗಾಗುತ್ತೆ ಅಂತ ಕೇಳ್ತಾರೆ. ಹುಡುಗ ಹೇಳ್ತಾರೆ, ಗುರುಗಳು ನೆನಪಿಟ್ಕೊಳ್ಳಿ ಸರ್, ನಾನು ಈ ಶಾಲೆ ಮಾಡೋದಕ್ಕಿಂತ ಮುಂಚೆ, ಈ ಪ್ರತಿಷ್ಠಿತ ಈ ಸಂಸ್ಥೆಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಅಪ್ಪ ಜನರಲ್ ಮೇಜರ್ ಆಗಿ ಕೆಲಸ ಮಾಡ್ತಿದ್ರು, ಕಮಾಂಡರ್ ಆಗಿ ಆರ್ಮಿ ಇದರಲ್ಲಿ ಇರ್ಬೇಕಾದ್ರೆ ನಾನು ಅಲ್ಲೇ ಕಲಿತೆ. ಪ್ರತಿದಿನ ಬೆಳಿಗ್ಗೆ ರಾಷ್ಟ್ರಗೀತೆಯೊಂದಿಗೆ ಈ ಧ್ವಜ ಮುಗಿ ಹತ್ತಿರ ಕಾಸ್ತಾ ಇತ್ತು. ನನ್ನ ತಂದೆ ಸಮವಸ್ತ್ರ ಹಾಕೊಂಡು ಟೋಪಿ ಹಾಕೊಂಡು ಸಲ್ಯೂಟ್ ಮಾಡಿ ಹೋಗ್ತಾ ಇದ್ದ, ನಾನು ಪಕ್ಕದಲ್ಲಿ ಹೋಗ್ತಾ ಇದ್ದೆ. ಗುರುಗಳೇ, ನನ್ನ ಅಪ್ಪ ಬಂದು ಸಾಯಂಕಾಲ ಸಿಕ್ಕರೆ ಆಟ ಆಡಿಸ್ತಾ ಇದ್ದ, ಇಲ್ಲಾಂದ್ರೆ ಹೋಮ್ವರ್ಕ್ ಮಾಡ್ತಾ ಇದ್ವಿ, ಒಟ್ಟಿಗೆ ಊಟ ಮಾಡೋದು ಯಾವಾಗಲೂ ನೆನಪೇ ಇರಲಿಲ್ಲ. ಅಪ್ಪನ ಟೆಲಿಫೋನ್ ಕೇಳ್ತಿರ್ತಾರೆ, ಅಮ್ಮ ಹೇಳ್ತಿದ್ರು ಅಪ್ಪನ ತೆರಿಬೇಡ ಕಣ, ಅವ್ರು ಯುದ್ಧಕ್ಕೆ ಹೋಗ್ತಿರ್ತಾರೆ, ಕೆಲಸ ಇರುತ್ತೆ ಅಂತ. ನಾನು ಕೂಡ ಸುತ್ತಿದ್ದೆ. ಒಂದ್ಸರಿ ಅಪ್ಪ ರಾತ್ರಿ 6 ಗಂಟೆ ಸಾಯಂಕಾಲ ಆದ್ರೂ ಬರ್ಲಿಲ್ಲ. ಅಮ್ಮ ಅಪ್ಪ ಇಲ್ಲಿ ಅಂತ ಕೇಳಿದೆ, ಇಲ್ಲಪ್ಪ ಬರ್ತಾರೆ ಅಂತ. ರಾತ್ರಿ 10 ಗಂಟೆ ಆಯ್ತು ಹೋಗ್ತಾರೆ, ಅವ್ರ ತಂದೆ ಮನೆಗೆ ಬರಲಿಲ್ಲ. ಸೈನಿಕರ ಜೀವನ ಹೇಗಿತ್ತು ಗೊತ್ತಾ? ಅಮ್ಮ ಕಮಾಂಡೆಂಟ್ ಆಫೀಸ್ ಒಂದು ಫೋನ್ ಬರ್ತದೆ, ನಮ್ಮ ಯಜಮಾನರಿದ್ದಾರೆ, ಇಲ್ಲ ಯುದ್ಧ ಘೋಷಣೆ ಆಗಿದೆ, ಕಾರ್ಗಿಲ್ನ ಆ ಭಾಗದಲ್ಲಿ ಶತ್ರು ಸೈನಿಕರು ನುಸುಳುಗಳು ಬಳಕೊಂಡಿದ್ದಾರಂತೆ, ನಿಮ್ಮ ಯಜಮಾನರು ಕೂಡ ಆ ಬಟಾಲಿಯನ್ ಇದ್ದಾರೆ, ಅವರು ಕೂಡ ತಂಡದ ತುಕಡಿಯ ನಾಯಕನಾಗಿ ಹೋಗ್ತಾ ಇದ್ದಾರೆ, ಬರೋದು ಕಷ್ಟ ಆಗುತ್ತೆ ಅಂತ. ಮಕ್ಕಳೇ, ನಮಗೆಲ್ಲ ಹಸಿವಾದ್ರೆ ಬೇಗ ಊಟ ಸಿಗುತ್ತೆ, ಇಲ್ಲ ಅಂದ್ರೆ ಹುಡುಗರು ಊಟ ಮಾಡ್ಕೊಳ್ತಾರೆ. ಆದ್ರೆ ಸೈನಿಕರು ಪರಿಸ್ಥಿತಿ ಅಂತ, ಇವತ್ತು ಊಟ ಮಾಡಿದ್ರೆ ನಾಳೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಊಟ ಅಷ್ಟೇ ಅಲ್ಲ, ಅವರು ಎಳೆದುಕೊಳ್ಳುವ ಉಸಿರು ವಾಪಸ್ ಅವ್ರು ಬರುತ್ತಿಲ್ಲೋ ಗೊತ್ತಿಲ್ಲ. ರಾತ್ರಿ ಮಧ್ಯರಾತ್ರಿ 3-3:30 ಸುಮಾರಿಗೆ ಅದೇ ವೇಳೆ ಫೋನ್ ಬರುತ್ತೆ, ನೆನಪಿಟ್ಕೊಳ್ಳಿ, ಆರ್ಮಿ ಆಫೀಸಿಂದ, ನಿಮ್ಮ ಯಜಮಾನರಿಗೆ ಇದೇ ಭಾಗದಲ್ಲಿ 2 ಗುಂಡುಗಳು ಬಿದ್ದಿವೆ, ಹಾಗಾಗಿ ಸೈನಿಕ ಆಸ್ಪತ್ರೆಯಲ್ಲಿದ್ದಾರೆ, ಬರ್ತೀರಾ ಅಂತ. ಈ ಮಗು ನಿದ್ದೆಗಳಲ್ಲಿ ನನ್ನ ಅಮ್ಮ ನನ್ನ ಎಬ್ಬಿಸ್ಕೊಂಡು ಏನೋ ಹೋಗ್ತಿದ್ಯಮ್ಮ ಅಂದ್ರೆ ಬಾವಣಿಗೆ ಹೋಗುವ ಅಂತ ಕರ್ಕೊಂಡೋದ್ರು. ನಾವು ಸೈನಿಕ ಆಸ್ಪತ್ರೆ ದಾಖಲಾಗುವಾಗ ನನ್ನ ಅಪ್ಪನ ಎದೆ ಭಾಗದಲ್ಲಿ ರಕ್ತ ಚಿಂತಾ ಇತ್ತು. ಹುಡುಗ ಹೇಳುತ್ತೆ, ಸರ್ ನನ್ನ ಅಪ್ಪನ ಎದೆ ಭಾಗದಲ್ಲಿ ರಕ್ತ ಇತ್ತು, ಅಪ್ಪ ನನ್ನ ಕೈ ಹಿಡ್ಕೊಳ್ತಾರೆ, ನನ್ನ ಕೈಯೆಲ್ಲ ರಕ್ತ. ಏನಾಗಿದೆ ಅಪ್ಪ ಅಂದ್ರೆ, ಇಲ್ಲ ನನ್ನ ಅವರಿಗೆ ಮುಗಿದು ಮಗನೇ, ಮುಂದಿನ ಸೈನ್ಯದ ಮುಂದಾಳು ನೀನು ಆಗ್ಬೇಕು ಅಂತ ಹೇಳ್ತಾರೆ. ಅಪ್ಪನಿಗೆ ಆಸೆ ಇತ್ತಂತೆ, ಕನಸಿತ್ತಂತೆ, ನಾನು ಸೈನಿಕನಾದ್ರೆ ನನ್ನ ಜೀವ ಬಿಡುವಾಗ ಬಿಟ್ಟ ಮೇಲೆ ನನ್ನ ಎದೆ ಮೇಲೆ ಈ ತ್ರಿವರ್ಣ ಧ್ವಜವನ್ನು ಹಾಕ್ತಾರೆ ಅನ್ನೋ ಹೆಬ್ಬರಿಕೆಗೆ ಆ ತಂದೆ ಜೀವಂತ ಇತ್ತು. ಒಡೆಯ ಉಸಿರು ಎಳೆದಾಗ ಆ ಸೈನಿಕರ ಮೇಲೆ ಈ ರಾಷ್ಟ್ರ ಧ್ವಜವನ್ನು ಹಾಕ್ತಾರೆ. ಮಕ್ಕಳೇ, ನೆನಪಿಟ್ಕೊಳ್ಳಿ, ಆ ಧ್ವಜವನ್ನು ವಾಪಸ್ ಮಡಿಸಿ ಅವರ ತಾಯಿ ಕೈಗೆ ಕೊಟ್ಟಾಗ ಆ ಬಿಳಿ ಬಣ್ಣದಲ್ಲಿ ಆ ತಂದೆಯ ಎದೆಯ ಬಿಸಿ ಕೆಂಪು ರಕ್ತ ಅಂಟ್ಕೊಂಡಿದ್ದಾರೆ. ಆಗ ಹೋಗುವ ನನ್ನ ಅಪ್ಪನಂತ ಸೈನಿಕರು ಸೇರಿದವರಿಗೆ 5ನೇ ಬಣ್ಣ